ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಇಂದು ನನ್ನ ಹುಟ್ಟುಹಬ್ಬದಕ್ಕೆ ವಿಧಾನಸಭೆಗೆ ಉಳ್ಳಾಡು ನಾಗದೇನಹಳ್ಳಿ ಇತರರು ವಾರ್ಡಿನಗಳು ಎಲ್ಲರೊಬ್ಬಗಳು ಕಾರ್ಯಕರ್ತರುಗಳು ಎಲ್ಲ ಸೇರಿ ನಾವು ಹುಟ್ಟುಹಬ್ಬ ಮಾಡ್ತಾರೆ. ಅವರಿಗೆ ಶುಭ ಕೋರ್ತೀನಿ. ಎಲ್ಲೆಲ್ಲಿ ಕರೀತಾರ ನಮ್ಮ ಸ್ನೇಹಿತರು ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲೇ ಹೋಗಿ ಕೇಕ್ ಕಟ್ ಮಾಡಿಸ್ಕೊತೀನಿ. ಹಂಗೆ ಬಡವ್ರ ಮಕ್ಳಿಗೆ ಏನಂತ ಒಂದು ಸ್ವಲ್ಪ ಅನುದಾನ ಅವೆಲ್ಲ ಇಟ್ಕೊಂಡಿದ್ದೀವಿ, ಅವೆಲ್ಲ ಕ್ಲಿಯರ್ ಮಾಡಿ ಅವರು ಮೊದಲು ಪ್ರತಿಗೆ ನೀಡಲಿ, ಆಮೇಲೆ ಅದಕ್ಕೆ ನೀಡ್ತೀವಿ ನಾವು. ಇದಕ್ಕೆ ನಾವು ರಾಜಕೀಯದ ಬಗ್ಗೆ ಹೆಂಗೆ ಸಮಸ್ಯೆಗಳಿದ್ವು ಅದರಿಂದ ಕಾರಣದಿಂದ ನಾವು ಚೇಂಜ್ ಆಗಿದ್ದೀವಿ ಅಷ್ಟೇ. ಸಂಕ್ರಾಂತಿ ಹಬ್ಬದ ಈ ಹೊಸ ವರ್ಷ ಎಲ್ಲರೂ ಆರೋಗ್ಯ ಬಗ್ಗೆ ಆಯುಷ್ ಕೊಟ್ಟು ಸಂಕ್ರಾಂತಿ ಹಬ್ಬ ಹಳ್ಳಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಗೆ ಆಗಿ ಶುಭ ಕೋರ್ತೀನಿ. ಒಂದು ಮುಂದಿನ ಅಭಿವೃದ್ಧಿಗೆ ನನಗೆ ದೇವರು ಆಜ್ಞೆ ಕೊಟ್ಟ. ಮುಂದೆ ಒಟ್ನಲ್ಲಿ ನಾಗದೇನಹಳ್ಳಿ ವಾರ್ಡು ಅಂತ ಜೆಂಟ್ಸ್ ಸದಸ್ಯರು ಲೇಡೀಸ್ ಆದಲ್ಲಿ ಅಲ್ಲಿಂದ ಆಕಾಂಕ್ಷೆ ಆಗಿದ್ವಿ. ಜನವರಿ 5ನೇ ತಾರೀಕು ಉಳ್ಳಾಳ ಎಲ್ಲ ಸ್ನೇಹಿತರು ಬಂಧುಗಳು ಹಾಗೂ ಎಲ್ಲ ಇದುಗಳು ದೇವರಾಜಣ್ಣ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹುಟ್ಟುಹಬ್ಬದ ದಿನ ದೇವಸ್ಥಾನಗಳಿಗೆ ಹೋಗಿ ದೇವರ ಕೈ ಮುಗ್ದು ಅವತ್ತಿನ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕರ್ತರು, ಮುಖಂಡರುಗಳು, ಸ್ನೇಹಿತರುಗಳು, ಬಂಧುಗಳು, ಹಿತೈಷಿಗಳೆಲ್ಲ ಆಚರಣೆ ಮಾಡುವಂಥ ಸ್ಥಳಗಳಿಗೆ ಭೇಟಿ ನೀಡಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾರೆ. ಅವ್ರ ಮೇಲಿರ್ತಕ್ಕಂಥ ಪ್ರೀತಿವಾಸಕ್ಕೆ ಎಲ್ಲ ಸ್ನೇಹಿತರು, ಬಂಧುಗಳು ವಿಶೇಷವಾಗಿ ಸ್ಥಳ ಆಯಾ ಬಡಾವಣೆಗಳಿಗೆ ಆಯಾ ಗ್ರಾಮಗಳಿಗೆ ಬರಮಾಡ್ಕೊಂಡು ಅದ್ದೂರಿಯಾಗಿ ಸ್ವಾಗತ ವಿಶೇಷವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಮುಂಬರ್ತಕ್ಕಂಥ GBA ಚುನಾವಣೆಯಲ್ಲಿ ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಲಿ, ಅವರು ಜಯಶ್ರೀಲಾಗಲಿ ಅಂತ ಕೇಳ್ಕೊತ ನಾನು ಆಂಜನೇಯ ಸ್ವಾಮಿ ಹಾಗೂ ಲಕ್ಷ್ಮೀದೇವಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹುಟ್ಟಿದಬ್ಬದ ಆರ್ಥಿಕ ಸುಖ ಹೇಳ್ತಾರೆ. ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವು ಸಂಯುಕ್ತವಾಗಿ ಅವರ ಕಾರ್ಯಗಳು ನಾಡಿನ ಎಲ್ಲ ಕಿರಿಯರು ಎಲ್ಲರೂ ಸೇರಿ ಹಬ್ಬ ಆಚರಿಸ್ತಾ ಇದ್ದಾರೆ. ಹೀಗೆ ನಡ್ಕೊಂಡು ಹೋಗ್ಲಿ ಹೇಳ್ತಾ ಭಗವಂತರ ಆರೈಸು ಕೊಡಲಿ ಅಂತ ಹೇಳ್ತಾ ನಮಸ್ಕಾರ. ಅವರ ಇವತ್ತು ಹುಟ್ಟುಹಬ್ಬ, ಅವ್ರಿಗೆ ಭಗವಂತ ಆಯುಷ್ಯ ಅವರ ಜಯ ಕೊಟ್ಟು ಪಾಡ್ಲಿ, ಒಳ್ಳೆ ಆಗಲಿ ಅಂತ ಕೇಳ್ಕೊಳ್ತಾ ಈ ರೀತಿ ಮುಂದಕ್ಕೂ ಬಡಬಗ್ಗರು ನೋಡಿ ಆಲ್ರೆಡಿ ಬಡಬಗ್ರಿಗೆ ಹೆಲ್ಪ್ ಮಾಡ್ರೆ ಮತ್ತೆ ಮುಂದೆ ಮಾಡ್ಲಿ, ರಾಜ್ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ